ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಪ್ಪ ಲೆಕ್ಕಾಚಾರದಲ್ಲಿ ನಾನ್ ನಿನ್ಗೆ ಮಾವ ಆಗ್ಬೇಕು, ಅಣ್ಣ ಅಂತ ಕರಿತಿದೀಯಾ? ಏನಪ್ಪ ಸಮಾಚಾರ? ಕೆಲ್ಸ ಆಗ್ಬೇಕು ಅಂದ್ರೆ ಎಲ್ರೂ ಅಯ್ಯ ಅಣ್ಣ ಅಂತಾನೆ ಕರೆಯೋದು. ಅಷ್ಟಕ್ಕೂ ನಮ್ ಸಂಬಂಧ ಏನ್ ಅಸ್ಲಿ ಏನಲ್ವಲ್ಲ. ನಿಮ್ಮಪ್ಪ ಮತ್ತೆ ಮುನೇಂದ್ರ ಇಬ್ರು ಸೇರ್ಕೊಂಡು ನಿಮ್ಮನ್ನ ಈ ಮನೆಗೆ ಕಳಿಸ್ದಾಗ್ಲೇ ನನಗೆ ಗೊತ್ತಾಯ್ತು ನೀವು ಡೂಪ್ಲಿಕೇಟ್ ಅಂತ. ಈಗ ಒರಿಜಿನಲ್ ಮ್ಯಾಟ್ರಿಕ್ ಬನ್ನಿ. ನಿಮಗೆ ಒಂದು ಬಿಸ್ನೆಸ್ ಆಫರ್ ಕೊಡೋಣ ಅಂತ ಇಲ್ಲಿ ಕರ್ಸಿದೀವಿ. ಬಿಸ್ನೆಸ್ ಆಫರ್? ಏನದು? ಈಗ ವಿಕ್ರಮ್ ರಾಥೋಡ್ ಅವರು ಮಾಡಬೇಕು ಅಂತ ಅನ್ಕೊಂಡಿರೋ ಪ್ರಾಜೆಕ್ಟಿಗೆ ನೀವು ಕೈ ಜೋಡಿಸ್ಬೇಕು. ಅಂಥ ಮನೆಹಾಳ ಕೆಲಸ ನಾನು ಯಾಕೆ ಮಾಡ್ಲಿ? ಯಾಕಂದ್ರೆ ನೀವು ಈಗಾಗ್ಲೇ ಸಾಕಷ್ಟು ಮನೆಯಾಳ ಕೆಲಸ ಮಾಡಿದೀರಾ, ಅದಕ್ಕೆ. ಏನಮ್ಮ ನಿನ್ ಮಾತಿನ ಅರ್ಥ? ಕೋಪ ಮಾಡ್ಕೊಂಬೇಡಿ ನಾಗೇಂದ್ರಣ್ಣ. ನಾಗೇಂದ್ರ ಸರ್, ಈಗ ನಾವು ನಿಮ್ಮ ಹತ್ರ ಪ್ರಾಜೆಕ್ಟ್ ತಂದಿದ್ದೀವಿ ಅಂದ್ರೆ ಅದರಿಂದ ನಿಮಗೆ ಲಾಭ ಇಲ್ಲದೆ ಇರುತ್ತಾ? ಮೊದಲಿಗೆ ನಾನು ತಂದಿರೋ ಪ್ರಾಜೆಕ್ಟ್ ಇಂದ ನಿಮಗೆ ಏನೇನು ಲಾಭ ಆಗುತ್ತೆ ಅಂತ ಹೇಳ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ. ಆಮೇಲೆ ಕೈ ಜೋಡಿಸೋದು ಬಿಡೋದು ನಿಮ್ಮಿಷ್ಟ. ನೀವ್ ಈ ವಿಚಾರಕ್ಕೆ ನನ್ನನ್ನು ಇಲ್ಲಿ ಕರೆಸಿದೀನಿ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಿಮ್ಮ ಆಫರ್ ಏನೇ ಆಗಿದ್ರು ನನಗದು ಬೇಕಾಗಿಲ್ಲ. ಒಬ್ಬ ಬಡವ ರಾತ್ರಿ ಎಲ್ಲ ನದಿ ತೀರದ ಬಂಡೆ ಮೇಲೆ ಕುತ್ಕೊಂಡು ಅಲ್ಲಿನ ಕಲ್ಲಿನ ಮೂಟೆಗಳನ್ನೆಲ್ಲ ಫ್ರಸ್ಟ್ರೇಷನ್ ಅಲ್ಲಿ ಕಷ್ಟಗಳನ್ನೆಲ್ಲ ನೆನ್ಸ್ಕೊಂಡು ಬೈತಾ ಒಂದೊಂದ್ ಕಲ್ನೇ ಎಸಿತಾ ಇದ್ನಂತೆ. ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಗೊತ್ತಾಯ್ತಂತೆ ಆ ಮೂಟೆಲಿದ್ದಿದ್ದು ಬರೀ ಕಲ್ಲಲ್ಲ, ವಜ್ರದ ಅರಳುಗಳು ಅಂತ. ಇವಾಗ ನೀವು ಫ್ರಸ್ಟ್ರೇಷನ್ ಅಲ್ಲಿದ್ದೀರಾ, ಅದಕ್ಕೆ ನಾವ್ ತಗೊಂಬಂದಿರೋ ಆಫರು ವಜ್ರದ ಕಲ್ಲಿದ್ದ ಹಾಗೆ. ನೀವ್ ಅದನ್ನ ತೆಗೆದು ನೋಡ್ದೆ ಹಾಗೆ ರಿಜೆಕ್ಟ್ ಮಾಡೋದು ತಪ್ಪು. ಪರವಾಗಿಲ್ಲಮ್ಮ, ಲಾಯರ್ ಮಗಳಾಗಿದ್ದಕ್ಕೂ ಸಾರ್ಥಕ ಚೆನ್ನಾಗಿ ಕತೆ ಕಟ್ ಮಾತಾಡ್ತೀಯ. ಇರ್ಲಿ, ಏನೋ ದೊಡ್ಡದಾಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಿ. ಮೊದಲು ಅದೇನು ಅನ್ನೋದನ್ನ ನನಗೆ ಹೇಳಿ, ಆಮೇಲೆ ನಾನು ನೀವು ತಂದಿರೋ ವಜ್ರದ ಕಲ್ಲು ಅಸ್ಲಿನ ನಕಲಿನ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ನೀವು ಈ ಪ್ರಾಜೆಕ್ಟ್ನ ಒಪ್ಕೊಂಡ್ರೆ ಬರೀ ಕೋಟ್ಯಾಂತರ ರೂಪಾಯಿ ಹಣ ಮಾತ್ರ ಅಲ್ಲ, ನಿಮ್ಮ ಮಾವನವರ ಕಂಪ್ಲೀಟ್ ಆಸ್ತಿ ಕೂಡ ನಿಮಗೆ ಸಿಗುತ್ತೆ. ಬರೀ ಆಸ್ತಿ ಅಷ್ಟೇ ಅಲ್ಲ, ನಿಮ್ಮ ಅಳಿಯನೇ ಆ ಮನೆ ವಾರಸ್ತಾರ ಅಂತ ಹೇಳಿ ನಾವ್ ಆ ಮನೆ ಖಾಲಿ ಮಾಡ್ತೀವಿ. ನೀವ್ ಯಾವ ಆಂಗಲ್ ಇಂದ ಯೋಚನೆ ಮಾಡಿದ್ರು ಇದಕ್ಕಿಂತ ಒಳ್ಳೆ ಆಫರ್ ಇನ್ನೊಂದಿಲ್ಲ. ಅಂದ್ರೆ ನೀವಿಬ್ರು ಈ ಮನೆಗೆ ಬಂದಿರೋ ಡಮ್ಮಿ ಪೀಸ್ಗಳು ಅಂತ ನೀವು ಒಪ್ಕೋತೀರಾ? ಒಪ್ಕೋತೀವಿ ಅಂತ ನಾವು ಹೇಳ್ತಾ ಇಲ್ಲ, ನಿಮ್ಮ ರೂಟ್ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇರೋದು. ಒಟ್ನಲ್ಲಿ ನಮ್ಮ ಮನೆಗೆ ದ್ರೋಹ ಬಗೆಗೆ ಬಂದವ್ರು ನೀವು ಅನ್ನೋದನ್ನ ಒಪ್ಕೋತಾ ಇದ್ದೀರಿ. ನಿಮ್ ಜನ್ಮಕ್ಕೆಷ್ಟು ಕಂಡವ್ರ ಆಸ್ತಿನ ಹೀಗೆ ಕಬಳಿಸೋಕ್ ಬಂದಿದ್ದೀರಲ್ಲ, ನಿಮಗ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವಿಲ್ಲಿ ವ್ಯವಹಾರ ಮಾತಾಡಕ್ ಬಂದಿರೋದು, ನಿಮ್ಮ ಹತ್ರ ಪಂಚಾಯ್ತಿ ಮಾತಾಡೋಕಲ್ಲ. ಇಷ್ಟಕ್ಕೂ ನೀವೇನ್ ದೊಡ್ಡ ಸಾಚ ತರ ಮಾತಾಡ್ತಾ ಇದ್ದೀರಾ? ನೀನು ಈ ಮನೇಲಿ ಏನೇನ್ ಆಟ ಆಡಿದ್ಯಾ ಅಂತೆಲ್ಲ ನನಗ್ ಚೆನ್ನಾಗ್ ಗೊತ್ತು. ಹಳಿಯ ಮನೆ ತೊಳಿಯ ಅನ್ನೋ ಕ್ಯಾಟಗರಿಗೆ ಸೇರಿದವ್ ನೀನು. ಹಣಕ್ಕೋಸ್ಕರ ಸ್ವಂತ ಮಾವನ್ ಸಾಯಿಸೋದಕ್ಕೆ ಹೊರಟವ್ ನೀನು. ನಿನ್ನವರಂಗಿ ಆಟ ಇಂಚಿಂಚು ನನಗ್ ಗೊತ್ತು. ಇದನ್ನೆಲ್ಲ ನೀನ್ ಯಾರೋ ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೇಳಿದ್ರು ಅನ್ನೋದು ಮುಖ್ಯ. ನೋಡಿ, ಒಂದ್ ಕಾಲದಲ್ಲಿ ನಾನು ದುಡ್ಡುಗೋಸ್ಕರ ಮಾಡಬಾರ್ದನ್ನೆಲ್ಲ ಮಾಡಿದ್ದೀನಿ, ಆದ್ರೀಗ ಸಾಕಷ್ಟು ಬದಲಾಗಿದ್ದೀನಿ. ನೀನ್ ಬದಲಾದ ಮಾತ್ರಕ್ಕೆ ನಿನ್ ಬೆನ್ ಹಿಂದೆ ಮಾಡಿರೋ ಪಾಪನ ತೊಳಿಯಕ್ಕಾಗಲ್ಲ. ನಿನ್ ಕ್ಯಾರೆಕ್ಟರ್ ಮೇಲಿರೋ ಕಪ್ಪು ಚುಕ್ಕೆನೂ ಅಳ್ಸಕ್ಕಾಗಲ್ಲ. ಕಡೆದಾಗಿ ಹೇಳೋದಷ್ಟೇ, ಇಲ್ಲಿ ಎಲ್ರೂ ದುಡ್ಡುಗೋಸ್ಕರನೇ ಬಂದಿರೋದು. ನೀನು ಬೇಗ ಬಂದು ಸೋತ್ ಹೋಗಿದ್ಯಾ, ನಾವು ಲೇಟಾಗಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದೀವಷ್ಟೇ. ಮೊದಲು ಈ ವಿಚಾರ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅನ್ನೋದನ್ನ ಹೇಳಿ, ಆಮೇಲೆ ಉಳಿದಿದ್ದು ಮಾತಾಡ್ತೀನಿ. ನೀವೇನು ಹೇಗೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳ್ದವರು ನಿಮ್ ದೊಡ್ಡಪ್ಪ ಕಾಳಿಂಗರಾಯರೇ. ಈ ರೀತಿ ನಿಮ್ಗೊಂದು ಆಫರ್ ಕೊಡಕ್ಕೆ ಹೇಳಿದ್ದು ಅವರೇ.
ಎಷ್ಟೇ ಆದ್ರೂ ನಿಮ್ ರಕ್ತ ಸಂಬಂಧಿಗಳಲ್ವೇ, ನಿಮ್ಮನ್ ಬಿಟ್ಕೊಡಕ್ಕೆ ಅವ್ರಿಗಿಷ್ಟ ಇಲ್ಲ. ಅವ್ರು ಎಂತ ಕತ್ಕುಯ್ಯೋರು ಅನ್ನೋದು ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತು. ನೀವೇನಾದ್ರೂ ಅಪ್ಪಿ ತಪ್ಪಿ ಅವ್ರನ್ನ ನಂಬ್ಕೊಂಡ್ರೆ ಸರ್ವನಾಶ ಆಗಿ ಹೋಗ್ತೀರಿ. ಅಲ್ಲಿವರೆಗೂ ನಾನು ಬಿಡೋದೇ ಇಲ್ಲ. ಈ ವಿಚಾರನ ನಮ್ಮ ಮಾವನ ಗಮನಕ್ಕೆ ತರ್ತೀನಿ, ನನ್ನ ಅಳಿಯನ್ಗೂ ತಿಳಿಸ್ತೀನಿ. ಅದ್ ಹೇಗೆ ಈ ಪ್ರಾಜೆಕ್ಟ್ ಮಾಡ್ತಿರೋ ನಾನು ನೋಡ್ತೀನಿ ಕಣೋಲೇ. ಇಳ್ಸಾಕೈನ ಇಳ್ಸಲೇ. ಸುಮ್ನೆ ಎಗರಾಡೋದಲ್ಲಮ್ಮ. ನೀನ್ ನನ್ ಬಂಡವಾಳ ಬಯಲ್ ಮಾಡಿದ್ರೆ ನಾನ್ ನಿನ್ ಫ್ಲಾಶ್ ಬ್ಯಾಕ್ ಎಲ್ಲ ಹೇಳ್ಬೇಕಾಗತ್ತೆ. ಯಾರೋ 3ನೇ ವ್ಯಕ್ತಿಯಿಂದ ಮೋಸ ಹೋದ್ರೆ ಮನುಷ್ಯನ್ಗಷ್ಟು ನೋವಾಗಲ್ಲ. ಜೊತೆಲಿದ್ದು ಕತ್ ಕುಯ್ತಾರಲ್ಲ, ಹತ್ತಿರದವರೇ ಮೋಸ ಮಾಡ್ತಾರಲ್ಲ, ಅವಾಗ ಸತ್ತು ಹೋಗ್ಬಿಡೋಣ ಅಂತ ಅನ್ಸುತ್ತೆ. ನಿನ್ನ ವಿಚಾರನೆಲ್ಲ ನಿಮ್ಮ ಮಾವನಿಗೆ ನಿನ್ನ ಅಳಿಯನಿಗೆ ಹೇಳಿದ್ರೆ ನಿನ್ನ ಬೆಲೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೋಡಿ ನಾಗೇಂದ್ರ ಅವ್ರೆ, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಉದ್ಧಾರ ಆಗೋದನ್ನ ನೋಡಿ. ಇದರಿಂದ ನಿಮ್ಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಅದು ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ತಗೊಳ್ಳಿ. ಮನುಷ್ಯ ಖುಷಿಯಾಗಿದ್ದಾಗ್ಲೂ ತೀರ್ಮಾನ ತಗೋಬಾರ್ದು, ದುಃಖದಲ್ಲಿದ್ದಾಗ್ಲೂ ತೀರ್ಮಾನ ತಗೋಬಾರ್ದು. ಎರಡೂ ಡೇಂಜರೇ. ಟೈಮ್ ತಗೊಳ್ಳಿ, ಆದ್ರೆ ಟೈಮ್ ಕಿಲ್ ಮಾಡಬೇಡಿ. ಸುಬ್ಬಿ, ನಿನಗೆ ಚಿತ್ರ ಬಿಡ್ಸೋಕ್ ಬರುತ್ತಾ? ಪೇಂಟ್ ಮಾಡೋದಕ್ ಬರಲ್ಲ, ಆದ್ರೆ ಬಣ್ಣಗಳು ಅಂದ್ರೆ ತುಂಬಾ ಇಷ್ಟ. ಸರಿ, ನಿನಗೆ ತೋಚಿದ್ದನ್ನ ನೀನ್ ಚಿತ್ರ ಬಿಡಿಸು, ನನಗೆ ತೋಚಿದ್ದನ್ನ ನಾನು ಚಿತ್ರ ಬಿಡಿಸ್ತೀನಿ. ಒಳ್ಳೆ ಐಡಿಯಾನೆ, ಆದ್ರೆ ಒಂದ್ ಕಂಡೀಷನ್. ಏನು? ಏನೇ ಬಿಡಿಸಿದ್ರು ರೊಮ್ಯಾಂಟಿಕ್ ಆಗಿ ಬಿಡಿಸ್ಬೇಕಪ್ಪ. ನಿನ್ನಿಂದಾಗುತ್ತಾ? ನೀನ್ ನೋಡ್ತಾ ಇರು. ಬಣ್ಣಗಳ ಜೊತೆ ಹೇಗೆ ಆಟ ಆಡಬೇಕು, ಬಣ್ಣಗಳಲ್ಲಿ ಭಾವನೆಗಳನ್ನು ಹೇಗೆ ತುಂಬಿಸ್ಬೇಕು ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ. ನಡಿ ಬಿಡಿಸು.